ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಛಾಯಾಗೌಡ ಡ್ಯಾನ್ಸ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾಡ್ತಿರೋ ರೆಸಿಪಿ ರಾಮನವಮಿ ಸ್ಪೆಷಲ್ ಮಸಾಲಾ ಮಜ್ಜಿಗೆ, ಕರ್ಬೂಜ ಜ್ಯೂಸ್ ಮತ್ತೆ ಕೋಸಂಬರಿ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಕರ್ಬೂಜ ಜ್ಯೂಸ್ನ ಮಾಡೋದಕ್ಕೆ ಸ್ವಲ್ಪ ನೀರಿಗೆ ಬೆಲ್ಲನ ನೆನೆಸಿಟ್ಟಿದ್ದೀನಿ. ಸೊ ಬೆಲ್ಲ ಕರಗೋದಕ್ಕೋಸ್ಕರ ಆದಷ್ಟು ಸಿಹಿ ಪದಾರ್ಥಗಳನ್ನ ಕಡಿಮೆ ಬಳಸಿ, ನಾನು ಇದು ಅಪರೂಪಕ್ಕೆ ಬಳಸ್ತಿರೋದ್ರಿಂದ ನೆನೆಸಿಟ್ಟಿದ್ದೀನಿ. ಈ ಕರ್ಬೂಜ ಹಣ್ಣನ್ನ ಔಟ್ಸೈಡ್ ಸಿಪ್ಪೆನ ತೆಗೆದು ಒಳಗಡೆ ಇರ್ತಕ್ಕಂಥ ಬೀಜನ ತೆಗೆದು ಸಣ್ಣದಾಗಿ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಸಪ್ರೇಟ್ ಆಗಿ ಸ್ವಲ್ಪ ಪೀಸಸ್ನ ಎತ್ತಿಟ್ಕೊಂಡಿದ್ದೀನಿ. ಹಾಗೂ ಗ್ರೈಂಡ್ ಮಾಡೋದಕ್ಕೆ ಕರ್ಬೂಜ ಹಣ್ಣನ್ನ ಜಾರ್ಗೆ ಆ್ಯಡ್ ಮಾಡ್ಕೊತಿದ್ದೀನಿ. ಜೊತೆಗೆ ಏಲಕ್ಕಿನ ಮಿಕ್ಸ್ ಮಾಡ್ತಿದ್ದೀನಿ. ನಮ್ಮ ಕೊಡಗಿನ ಸೈಡಲ್ಲೆಲ್ಲ ಈ ಹಣ್ಣನ್ನ ಕರೆಯೋದು ಸಿದ್ದೋಟ್ ಅಂತ. ಒಂದೊಂದ್ ಕಡೆ ಒಂದೊಂದ್ ತರ ನೇಮ್ ಕರೀತಿರ್ತಾರೆ ಅನ್ಸುತ್ತೆ. ಮೈಸೂರು ಭಾಗಗಳಲ್ಲಿ ಕರ್ಬೂಜ ಹಣ್ಣು ಅಂತ ಕರೀತಾರೆ. ನಿಮ್ ಸೈಡು ಏನಾದ್ರೂ ಬೇರೆ ಹೆಸರಿದ್ರೆ ಖಂಡಿತ ತಿಳಿಸ್ಕೊಡಿ ಕಮೆಂಟ್ ಅಲ್ಲಿ. ಹಣ್ಣಿನ ಸಪ್ರೇಟ್ ಆಗಿ ಸ್ವಲ್ಪ ಕಟ್ ಮಾಡ್ಕೊಂಡು ಏನಕ್ಕೆ ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ ಅಂತ ಅಂದ್ರೆ ಲಾಸ್ಟ್ ಅಲ್ಲಿ ಜ್ಯೂಸ್ಗೆ ಮಿಕ್ಸ್ ಮಾಡಿದ್ರೆ ಜ್ಯೂಸ್ ಕುಡಿಯುವಾಗ ಅಲ್ಲಲ್ಲಿ ಹಣ್ಣು ಸಿಕ್ಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದಕ್ಕೋಸ್ಕರ ಗ್ರೈಂಡ್ ಮಾಡ್ಕೊಂಡು ಎತ್ತಿಟ್ಕೊಂತಾ ಇದ್ದೀನಿ. ನೆಕ್ಸ್ಟ್ ಕರ್ಗಕ್ಕಿಟ್ಟಿದಂತಹ ಬೆಲ್ಲನ ಸೋದಿಸ್ಕೊಂತಾ ಇದ್ದೀನಿ. ಬಿಕಾಸ್ ಅದರಲ್ಲಿ ಬೆಲ್ಲದಲ್ಲಿ ಕಲ್ಲಿರುತ್ತೆ. ಹಾಗಾಗಿ ನೀವು ಸೋದಿಸ್ಕೊಂಡು ಬಳಸ್ಕೊಬೇಕಾಗಿರುತ್ತೆ. ಅದಕ್ಕೆ ರುಬ್ಬಿಟ್ಕೊಂಡಿರೋ ಹಣ್ಣಿನ ಮಿಶ್ರಣನ ಆಡ್ ಮಾಡ್ಕೊಂಡು ನಿಮ್ಮ ನೀರಿನ ಕನ್ಸಿಸ್ಟೆನ್ಸಿ ಎಷ್ಟಿರುತ್ತೆ, ಎಷ್ಟು ಜನಕ್ಕೆ ಮಾಡ್ಬೇಕಿರುತ್ತೆ ಅಷ್ಟು ಲೋಟ ನೀವು ನೀರನ್ನ ಆಡ್ ಮಾಡ್ಕೊಬಹುದು. ಲಾಸ್ಟ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಣ್ಣಿನ ಪೀಸಸ್ನ ಆಡ್ ಮಾಡ್ತಿದ್ದೀನಿ. ರೆಡಿ ಆಗುತ್ತೆ. ನೆಕ್ಸ್ಟ್ ಕೋಸಂಬರಿ ಮಾಡ್ತಿದ್ದೀನಿ. ಮಾಡೋದಕ್ಕೆ 2 ಅವರ್ಸ್ ನೆನೆಸಿಟ್ಕೊಂಡಿರೋ ಹೆಸರು ಬೇಳೆ, ತುರಿದಿಟ್ಕೊಂಡಿರೋ ಕ್ಯಾರೆಟ್ ಮತ್ತೆ ಕಾಯಿ ತುರಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಸೌತೆಕಾಯಿ ಪೀಸಸ್ ಮತ್ತೆ ಬಿಡಿಸಿಟ್ಕೊಂಡಿರೋ ದಾಳಿಂಬೆನ ಮಿಕ್ಸ್ ಮಾಡ್ಕೊಂತಿದ್ದೀನಿ. ನೆಕ್ಸ್ಟ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಪೆಪ್ಪರ್ ಪೌಡರ್ನ ಆಡ್ ಮಾಡ್ತಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಇಷ್ಟನ್ನು ಆಡ್ ಮಾಡಿ ಒಗ್ಗರಣೆ ಮಾಡ್ಕೊತಿದ್ದೀನಿ. ನೀವು ಬೇಕು ಅಂತ ಅಂದ್ರೆ ಒಣಮೆಣಸಿನಕಾಯಿ ಅಥವಾ ಹಸಿರು ಮೆಣಸಿನಕಾಯಿ ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ಪೆಪ್ಪರ್ ಪೌಡರ್ನ ಜಾಸ್ತಿ ಯೂಸ್ ಮಾಡಿದ್ರಿಂದ ನಾನು ಯಾವುದೇ ರೀತಿ ಒಣಮೆಣಸಿನಕಾಯಿ ಆಗ್ಲಿ ಹಸಿರು ಮೆಣಸಿನಕಾಯಿ ಆಗ್ಲಿ ಯೂಸ್ ಮಾಡ್ತಿಲ್ಲ. ನಾನು ಯಾವಾಗ್ಲೂ ಹೇಳೋ ಹಾಗೆ ದಯವಿಟ್ಟು ಎಣ್ಣೆನ ಆದಷ್ಟು ಕಡಿಮೆ ಬಳಸಿ. ಎಣ್ಣೆ ಯಾವುದಕ್ಕೂ ಒಳ್ಳೇದಲ್ಲ. ಒಗ್ಗರಣೆ ಮಾಡ್ಕೊಂಡಿರೋ ಮಿಶ್ರಣನ ಮಿಕ್ಸ್ ಮಾಡ್ಕೊಂತಿದ್ದೀನಿ. ಅದಾದ ನಂತರ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡಿದ್ರೆ ಕೋಸಂಬರಿ ರೆಡಿ ಆಗುತ್ತೆ. ನೆಕ್ಸ್ಟ್ ಮಸಾಲಾ ಮಜ್ಜಿಗೆ ಮಾಡೋದಕ್ಕೆ ಜಾರ್ಗೆ ಸ್ವಲ್ಪ ಪುದೀನ ಸೊಪ್ಪನ್ನ ಆಡ್ ಮಾಡ್ಕೊಂತಿದ್ದೀನಿ. ಅದಾದ ನಂತರ ಹಸಿರು ಮೆಣಸಿನಕಾಯಿನ ಆಡ್ ಮಾಡ್ಕೊಂತಿದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ಮಾತ್ರ ಆಡ್ ಮಾಡ್ಕೊಳ್ಳಿ. ಹಸಿರು ಮೆಣಸಿನಕಾಯಿ ಇಷ್ಟ ಇಲ್ಲ ಅಂದವರು ಕಾಳ್ಮೆಣ್ಸ್ ಕೂಡ ಯೂಸ್ ಮಾಡ್ಕೊಬಹುದು. ನಾನು ಹಸಿರು ಮೆಣಸಿನಕಾಯಿ ಯೂಸ್ ಮಾಡ್ತಿದ್ದೀನಿ. ಅದಾದ ನಂತರ ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಆಡ್ ಮಾಡ್ತಿದ್ದೀನಿ. ನಂತರ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಮೊಸರನ್ನ ಆಡ್ ಮಾಡ್ತಿದ್ದೀನಿ. ಏನಕ್ಕೆ ಅಂತ ಅಂದ್ರೆ ಸ್ವಲ್ಪ ಕಮ್ಮಿ ಐಟಮ್ಸ್ ಇರುತ್ತಲ್ಲ, ಗ್ರೈಂಡ್ ಆಗ್ಬೇಕಿತ್ತಲ್ಲ, ಹಾಗಾಗಿ ಸ್ವಲ್ಪ ಮೊಸರನ್ನ ಆಡ್ ಮಾಡ್ತಿದ್ದೀನಿ. ಈ ಮಿಶ್ರಣನ ನುಣ್ಣಗೆ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಮೊದಲೇ ಮಾಡಿಟ್ಕೊಂಡಿರೋ ಮಜ್ಜಿಗೆಗೆ ನೀವೇನು ಮಜ್ಜಿಗೆ ಎತ್ತಿಟ್ಕೊಂಡಿರ್ತೀರ ಅದಕ್ಕೆ ಮಿಕ್ಸ್ ಮಾಡಿ, ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡಿಕೊಂಡು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ, ಒಣಮೆಣಸಿನಕಾಯಿ, ಸ್ವಲ್ಪ ಜೀರಿಗೆ ಹಾಗೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕರಿಬೇವಿನ ಸೊಪ್ಪು. ಬಿಕಾಸ್ ಕರಿಬೇವಿನ ಸೊಪ್ಪು ತಿಂದ್ರೆ ಸೊತೈತೀನಿ ಅನ್ನಂಗೆ ಆಡ್ತಿರ್ತಾರಲ್ಲ, ಹಂಗಾಗಿ ಕರಿಬೇವಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತೀನಿ. ಅದನ್ನ ಒಗ್ಗರಣೆ ಮಾಡಿಕೊಂಡು ಆ ಮಿಶ್ರಣನ ಮಜ್ಜಿಗೆಗೆ ಮಿಕ್ಸ್ ಮಾಡ್ತಿದ್ದೀನಿ. ಇಷ್ಟು ಮಾಡಿ ಮಿಕ್ಸ್ ಮಾಡಿದ್ರೆ ಫೈನಲ್ ಆಗಿ ಮಸಾಲಾ ಮಜ್ಜಿಗೆ ರೆಡಿ ಆಗುತ್ತೆ. ರಾಮನವಮಿ ಸ್ಪೆಷಲ್ ಕೋಸಂಬರಿ ಮಸಾಲಾ ಮಜ್ಜಿಗೆ ಹಾಗೂ ಕರ್ಬೂಜ ಜ್ಯೂಸ್. ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ದಯವಿಟ್ಟು ಆದಷ್ಟು ಹೆಲ್ದಿ ಆಗಿರಿ. ಬೇಸಿಗೆ ಇದೆ, ನೀರನ್ನ ಜಾಸ್ತಿ ಕುಡೀರಿ. ನಿಮ್ಮ ಸ್ಕಿನ್ನ ತುಂಬಾ ಚೆನ್ನಾಗಿ ಇಟ್ಕೊಳ್ಳಿ. ಆದಷ್ಟು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.